ಅದೆಲ್ಲ ಮಾತಾಡಬೇಡ ಪರ್ಸ್ನಲ್ಲು ಅಂತ. ವಿಡಿಯೋ ಮಾಡ್ತವ್ರೆ ಮಾತಾಡ್ತಾ ಇದೀನಿ ನಿಂಪ ನೀನು. ಬರೀ 20 ರೂಪಾಯಿ ಒಂದು ಏನು ಎಣ್ಣೆ. ಇವಾಗ 2 ತಿಂಗಳು ಚೆನ್ನಾಗಿ ತಿನ್ನೋಣ. ಜೂನ್ ಜುಲೈ ಆಗಸ್ಟ್ ಎಲ್ಲ ಫುಲ್ ಡಯಟ್ ಮಾಡಿಬಿಡೋಣ. ಮಜ್ಜಿಗೆ ಬೇಡ. ಮಜ್ಜಿಗೆ 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 ತಗೊಳ್ರಿ ರೀ. ಮಜ್ಜಿಗೆ ತಗೊಳ್ಳಿ, ಮಜ್ಜಿಗೆ ತಗೊಳ್ಳಿ. ಮಜ್ಜಿಗೆ ಹೆಂಗಿತ್ತು? ಖಾಲಿ ಮಾಡಿದ್ರು. ಮಜ್ಜಿಗೆ ಖಾಲಿ ಮಾಡಿದ್ರು. ಏನ್ ಮಮ್ಮಿ ಬೆಣ್ಣೆ ಬೇಕಾ ಅಂತನ? ಸಾಕ ಇನ್ನೊಂದು ಗ್ಲಾಸ್ ಬೇಕಾ? ಒಳ್ಳೆ ಊಟ ಆಯ್ತು, ಇವಾಗ ಒಳ್ಳೆ ನಿದ್ದೆ ಮಾಡೋದು. ಒಳ್ಳೆ ಮಿಲ್ಕ್ ಶೇಕ್ ಕುಡಿಬೇಕು, ಮ್ಯಾಂಗೋ ಮಿಲ್ಕ್ ಶೇಕ್. ಮ್ಯಾಂಗೋನೇ ತಗೊಂಬರೋಣ ಬಾರವ ಈ ಬಿಸಿಲಲ್ಲಿ. ಆಮೇಲೆ ಸಂಜೆ ಮೇಲೆ ಹೋಗೋಣ, ಒಳ್ಳೆ ಮ್ಯಾಂಗೋ ಮಿಲ್ಕ್ ಶೇಕ್ ತಂದು ಕುಡಿದ್ಬಿಟ್ಟು. ಇವಾಗ ಹೋಗಲ್ಲ ಕಣ್ ಮಮ್ಮಿ, ಸಂಜೆಗೆ. ಇದು ಫ್ರಿಡ್ಜಿಗೆ ಇಡ್ಬೇಕಾಗಂದ ಲಸ್ಸಿನ. ಇನ್ನು ಬೇರೆ ಬೆಂಗಳೂರಲ್ಲಿ ಸಿಗೋ ಥರ ಇಲ್ಲಿ ಯಾವುದು ಇಲ್ಲ, ಇಷ್ಟೇ ಇದ್ದಿದ್ದು. ಅಮ್ಮ ಇದು 3 ಫ್ರಿಡ್ಜಿಗೆ ಇಟ್ಬಿಡೋಣ. ಕೋಲ್ಡಾಗಿ ಇಟ್ಟರೆ ಚೆನ್ನಾಗಿರುತ್ತೆ ಅಲ್ವಾ? ಇವಾಗ ಐಸ್ ಕ್ರೀಮ್ ತಿನ್ಬಿಡೋಣ ಅಂತ. ನೀವು ಲಸ್ಸಿ ಕುಡಿತೀರಾ ಐಸ್ ಕ್ರೀಮ್ ತಿಂತೀರಾ? ಐಸ್ ಕ್ರೀಮ್ ತಿನ್ನಿ. ಇಷ್ಟ ಅದು ಐಸ್ ಕ್ರೀಮ್ನಾ? ಬಟ್ ನಮ್ಮ ಅಮ್ಮ ನೆನ್ನೆ ಒಂದು ತಂದ್ಕೊಟ್ಟಿತ್ತು, ಚೆನ್ನಾಗಿರ್ಲಿಲ್ಲ. ನೀವು ನೆಕ್ಸ್ಟ್ ಡೇ ತಗೋಬೇಕಾದ್ರೆ ಈ ತರ ಹಸಿರು ಕಲರ್ ತಗೋ ಮಮ್ಮಿ, ಪಿಸ್ತಾ. ಚೆನ್ನಾಗಿಲ್ವಾ? ಯಾವ್ದು ಇಲ್ಲ ಅಂತ ಇದನ್ನ ತಗೊಂಡ್ಬಂದಿದ್ದು ನಾನು. ಇಲ್ಲ ಅಂದ್ರೆ ಇದನ್ನು ತಿಂತಿರ್ಲಿಲ್ಲ. ಬೇರೆ ಆಪ್ಷನ್ ಇಲ್ಲ, ಇಷ್ಟೇ ಇರೋದು ಮೂರಲ್ಲಿ ಯಾವ್ದೋ ಒಂದು ತಗೊಂಡ್ಬಂದಿತ್ತು ಬ್ಲಾಕ್ ಕಲರ್ ಅಲ್ಲಿ, ಚೆನ್ನಾಗಿರ್ಲಿಲ್ಲ. ಅದೇ ಬ್ಲಾಕ್ ಕರೆಂಟ್. ಬ್ಲಾಕ್ ಕರೆಂಟ್ ಅನ್ಸುತ್ತೆ ಐ ಥಿಂಕ್. ಓಕೆ ಓಕೆ. ಬಟ್ ಬ್ಯಾಂಗ್ಳೂರ್ ಟೇಸ್ಟ್ಗೂ ಇಲ್ಲಿಗೂ ಡಿಫ್ರೆನ್ಸ್ ಅಲ್ವಾ? ಯಾಕೆ ಸೇಮ್ ಇರುತ್ತಾ? ನಮ್ಮ ಅಮ್ಮಂಗೆ ನನಗಂತೂ ನಾನು ನೇಟಿವಲ್ಲಿ ಇದ್ದಾಗಲೇ ಸಿಕ್ಕಾಬಟ್ಟೆ ಕೋಲ್ಡ್ ಆಗಿತ್ತು, ಬಟ್ ವಾಯ್ಸ್ ಏನೂ ಆಗಿರಲಿಲ್ಲ, ಚೆನ್ನಾಗೈತೆ. ಚೆನ್ನಾಗಿದೆ. ಏನು ತಿಂತ ಬಿದ್ದವಳೆ. ಎಲ್ಲರೂ ಯಾವ್ದೋ ಕಂಟ್ರಿ ಹುಡುಗನ್ ಮದ್ವೆ ಆಗೋರು ಅಂತ ನೋಡ್ತಾ ಕೂತಾರೆ ಎಲ್ರು. ಅಲ್ಲ ಅಂಗಡಿ ಹತ್ರ ಎಲ್ರು ಬೇರೆ ಯಾರು. ಎಲ್ಲಿ ಸಿಟಿಗೆ ಹೋಗ್ತಾ ಇದೀವಿ ಅಷ್ಟೇ. ಮನೇಲಿ ಕುತ್ಕೊಂಡು ಬೋರ್ ಆಗ್ತಿತ್ತು. ನ್ಯಾಚುರಲ್ ಲೈಟ್ ಸಿಗತ್ತೆ. ಬಟ್ ಇದು ತರ್ಬೇಕಿತ್ತು, ಅದೇಳು ಸೆಲ್ಫಿ ಸ್ಟಿಕ್ ತಂದಿದ್ರೆ ಚೆನ್ನಾಗಿರೋದು. ನಂದು ಹ್ಯಾಕ್ನಿ ಇನ್ನ ಮಾಡ್ಕೋಗಿರೋ. ಯಾರೋ ಒಬ್ರು ಸಖತ್ತಾಗಿ ಹಾಕಿದ್ದ ವಿಡಿಯೋ ನೋಡ್ದ, ಹ್ಯಾಕ್ನಿ ಬಗ್ಗೆ ಕಮೆಂಟ್ ಮಾಡಿದ್ದಕ್ಕೆ ಯಾರು. ಅವಳು ಬೈತಾ ಇರ್ಲಿಲ್ವ ನೀ ತೋರ್ಸಿದಲ್ಲ ಕಂತ? ಅವಳು ಫೇಮಸ್ ಇನ್ಫ್ಲೂಯೆನ್ಸರ್ ಆಯ್ತಾ, ಅವಳಿಗೆ ಸ್ವಲ್ಪ ಆಕ್ನಿ ಮಾರ್ಕ್ಸ್ ಜಾಸ್ತಿ ಆಗ್ಬಿಟ್ಟಿತ್ತು. ಅವಳು ಗೆಟ್ ರೆಡಿ ವಿತ್ ಮೀ ವಿಡಿಯೋ ಮಾಡಾಕಿದ್ಲು. ಅದಕ್ಕೆ ನಾ ಆಕ್ನಿ ಆಗಿರೋದಕ್ಕೆ ಆಕ್ನಿ ಆಗ್ಬಿಟ್ಟಿದೆ ಅಂತ ಕಮೆಂಟ್ ಮಾಡಿದ್ರು. ಅದಕ್ಕೆ ನನ್ನ ಫೇಸ್ ನೋಡ್ಕೊಂಡಾಗ ಮಿರರ್ ಅಲ್ಲಿ ನನಗೆ ಗೊತ್ತಾಗುತ್ತೆ ಅಲ್ವಾ ಆಕ್ನಿ ಆಗಿದೆ ಅಂತ. ಅದು ನೀವ್ ಹೇಳ್ಬೇಕಂತ ಬೈತಾ ಇದ್ಲು. ಅಯ್ಯೋ, ದಪ್ಪ ಆದ್ರೂ ಕಷ್ಟ, ಸಣ್ಣ ಆದ್ರೂ ಕಷ್ಟ. ಮನೇಲಿ ಇದ್ದು ಬೋರ್ ಆಗ್ತಿತ್ತು, ಅದಕ್ಕೆ ಇವಾಗ ಏನೋ ತಿನ್ಕೊಂಡ್ ಬರೋಣ ಅಂತ ಹೋಗ್ತಿದೀನಿ. ಬೆಳಗ್ಗೆ ಏನ್ ತಿಂತಾನೆ ಇದೀವಿ. ಐಸ್ ಕ್ರೀಮ್ ತಿಂದ್ವಿ, ಜ್ಯೂಸ್ ಕುಡಿದ್ವಿ, ನಾನ್ ವೆಜ್ ಊಟ ತಿಂದ್ವಿ, ಎಲ್ಲ ಮಿಕ್ಸ್ ಹೊಟ್ಟೆಲಿ. ಇವತ್ತು ಬೆಳಿಗ್ಗೆಗೆ ಉಪ್ಪಿಟ್ಟು. ಏನ್ ಮನೇಲಿ ಕುತ್ಕೊಂಡು ಸುಮ್ನೆ ಬೋರ್. ಓ ಇವ್ ನೋಡು ಪುಣ್ಯಾತ್ಮ ಯಾರು ಹೆಂಗ್ ಬಂದ ರೈಟಿಗೆ. ನೀನ್ ಗಾಬರಿ ಆಗ್ಬೇಡ, ಅದೆಲ್ಲ ಕಾಮನ್.
ಯಾಕಣ ಹಂಗ ಬರೋದು. ಇವಾಗ ಏನ್ ತಿನ್ನೋದು? ಮ್ಯಾಂಗೋ. 5 ಸ್ಟಾರ್ ಚಿಕನ್ ಅಲ್ಲಿ 5 ಸ್ಟಾರ್ ತಿನ್ಬಿಡೋಣ ಒಂದು. ಅಯ್ಯೋ ಹೊಟ್ಟೆ ಬರ್ನಿಂಗು. ಮನೇಲಿ ಚಿಕನ್ ಮಾಡಿ ಕೊಂಡು ಇವಾಗ ಮನೇಲಿ ಚಿಕನ್ ಫ್ರೈ ಮಾಡ್ಬಿಡೋಣ. ಇಲ್ಲಿ ಒಂದು 5 ಸ್ಟಾರ್ ಚಿಕನ್ ಒಂದು ಲೆಗ್ ಪೀಸ್ ತಿನ್ಬಿಡೋಣ. ಓಕೆ 5 ಸ್ಟಾರ್ ಆಗಲ್ಲ? 5 ಸ್ಟಾರ್ ಬೇಕಂದ ಬೇಡವಾ? ಹಂಗೇನೋ ಹೊಟ್ಟೆ ಫುಲ್ ಒಂಥರ ಉರಿ ಫೀಲ್. ಬೇಡ ಬಿಡು ಮತ್ತೆ. ನೀನ್ ಬೇಡ. ಇಫ್ ಯು ವಾಂಟ್ ತಗೊಳ್ಳಿ. ಇಲ್ಲೇ 5 ಸ್ಟಾರ್ ಇದೆ ಬಟ್ ಇವರು ಏನ್ ಬೇಕಾ ಹಿಂಗೆ? ಓಕೆ ಮ್ಯಾಂಗೋ ಮಿಲ್ಕ್ ಶೇಕ್ ಕುಡಿಯೋಣ ಮಾಮೂಲಿ. ಮಿಲ್ಕ್ ಶೇಕ್. ಇದು ಅಮೆರಿಕನ್ ಫಲೂಡಾ ಅದ್ ಬೇಡ. ಅದ್ ಬೇಡವಾ? ಮಿಲ್ಕ್ ಶೇಕ್. ಈಗ ಮ್ಯಾಂಗೋ ಸೀಸನ್. ತಗೊಂಡು ಬೇಡ ಕಣಪ್ಪ. ಕಾರಲ್ಲಿ ನೆಚ್ಬಿಟ್ಟು ಬಂದಿದ್ದೀವಿ. ಸುಮ್ಮನೆ ಕುಡಿತಾ ಇರಬೇಕು. ಹಂಗೆ ಕುಡಿದೆ ಸ್ಪೂನಲ್ಲಿ ಕುಡಿತಾರ? ಅಲ್ಲ ಹಿಂಗೆ ಎತ್ಕೊಂಡು ತಿಂತೀಯ ಅಂತ. ಚೇಸ್ ಮಾಡ್ಬೇಕಂತ ಎಣ್ಣೆ ಹೊಡಿಯೋ ಥರ. ಮನೇಲಿ ಚಿಕನ್ ರೋಡ್ ಸುತ್ತಾ ಇದ್ದೀನಿ ನಾನು. ಈಗ ತಾನೇ ಮಿಲ್ಕ್ ಶೇಕ್ ಕುಡ್ದೆ, ಈಗ ಇನ್ನೊಂದೇನೋ ಕಾಣಿಸ್ತು ಇಲ್ಲಿ ತಿನ್ನೋಣ ಅಂತ ಮತ್ತೆ ಹೋಗ್ತಾ ಇದ್ದೀನಿ ನಾನು. ಅಂತೂ ಯಪ್ಪ ಎಷ್ಟ್ ಜನ ಕೇಳ್ತೀರಿ ಅಲ್ವಾ ನನ್ಗೆ, ಅವಾಗ ಸಣ್ಣ ಇದ್ರಿ ಇವಾಗ ಯಾಕೆ ದಪ್ಪ ಆದ್ರಿ ಅಂದ್ರೆ ಇವರೇ ಕಾರಣ. ಒಂದು ಸಲ ಏನಾದ್ರು ತಿನ್ನಕ್ ಸ್ಟಾರ್ಟ್ ಮಾಡಿದ್ರೆ ಒಂದು ಸಲ ಏನಾದ್ರು ತಿನ್ನಕ್ ಸ್ಟಾರ್ಟ್ ಮಾಡಿದ್ರೆ 4-5 ಐಟಮ್ ತಿನ್ನೋದು. ಅಲ್ವಾ? ಏನೋ ಲೋಕಣ್ಣ ಕಬಾಬ್ ಅಂತ ಇದೆ, ಯಾವ್ದೋ ಇಲ್ಲೊಂದು ತಿನ್ಬಿಡೋಣ. ಏನೈತೆ ಅದನ್ನು ಅಂದ್ರೆ ನೋಡಿದ್ದೆಲ್ಲ ತಿನ್ಬೇಕು ಅಂತ ಅನ್ಸೋದು, ಅದಕ್ಕೋಸ್ಕರ. ಮತ್ತೆ ರೀಸನ್ ನಾನು ಇವಾಗ ಫ್ರೀ ಸೈಜ್ ಟೀ ಶರ್ಟ್ ಹಾಕಿಟ್ಟು. ಕೇಳಿ ಏನಿದೆ ಸರ್, ಏನೇನಿದೆ? ಕಬಾಬ್. ಕಬಾಬ್ ಎಷ್ಟು ಗ್ರಾಮ್ ಬೇಕು? 1 ಪ್ಲೇಟ್. 1 ಪ್ಲೇಟ್ ಸರ್ ಕಬಾಬ್. ಪಾರ್ಸಲ್ ಪಾರ್ಸಲ್. ಪಾರ್ಸಲ್ ಒಂದು ಲಾಲಿಪಾಪ್. ನೋ ಯು ವಾಂಟ್ ಮ್ಯಾಂಗೋ? ಹ್ಞೂ ತಗೋ ತಿನ್ನು ಬೇಕಿದ್ರೆ. ಎಷ್ಟು? ಅರ್ಧ ಕೆಜಿ ಎಷ್ಟಾಗುತ್ತೆ? 2 ಬರ್ತತೆ. ಇಲ್ಲ 3 ಬರುತ್ತೆ. ಅದೆಷ್ಟು? ಬರೀ 20 ರೂಪಾಯಿ ಒಂದು. ಏನು ಅದಕ್ಕೂ ಇದಕ್ಕೂ ಏನು ವ್ಯತ್ಯಾಸ? ಅದು 20 ಇದೆಲ್ಲ ಒಣಗೋಗಿರುತ್ತೆ ಅಂತ. ಒಣಗಾಗಿಲ್ಲ, ಒಂದು ಸ್ವಲ್ಪ ಬಿಸಿಲಿನ. ಹಾಂ, ಬಿಸಿಲಿಗೆ ಮೆತ್ತಗಾಗತ್ತೆ. ಅಂದ್ರೆ ಯಾವುದು? ನಮ್ಮ ಮನೇಲಿ ಫ್ರೀಯಾಗಿ ಸಿಗ್ತಿದ್ದು ಎಲ್ಲ ಕೀಳ್ಸಾಕ್ಬಿಟ್ರತ್ತೆ. ನಮ್ಮ ಅತ್ತೆ ಮನೇಲಿ ಫ್ರೀ ಸಿಗೋದು. ತಗೋ ಒಂದು 3 ಚೆನ್ನಾಗಿರೋದ ಕೆಸ್ಕೊಂಡು ತಿನ್ನು. ಬಸ್ರಿ ಬೈಕೆ ಥರ ಒಳಗೆ ನೋಡಿ ಇದೆಷ್ಟೈತೆ ಅಂತ. ಸೌತೆಕಾಯಿ ಎಷ್ಟು? 50 ರೂಪಾಯಿ 2, 3 ಹಾಕೋಣ. 50 ರೂಪಾಯಿ ಎಂತ? 3 1,500 ಕಣ ಒಂದು ಚೀಲ ಸೇರ್ಕೊತೀವಿ. ಬಿಸಿಲಲ್ವಾ ಇವಾಗ, ಅದಕ್ಕೆ ಅಪ್ಪಡಿ ಅಮೌಂಟ್ ತಂದ ಸಾಕಾ? ಇದು ಮಾಡಕ್ಕೆ ಒಂದೊಂದು ಒಂದೂವರೆ ಸಾವಿರ ಸುಮ್ ತಗೋತಾ ಇರೋದು ತಿಂತಾ ಇರೋದು ಏನೇ ಜೀವನದಲ್ಲಿ. ಇರೋದೊಂದು ಜೀವನ. ಹಂಗಂತ ತಿಂತಾನೇ ಇರಿ. ಏನು ಪುದೀನ ಕಬಾಬ್, ಚಿಕನ್ ಕಬಾಬ್, ಲೆಗ್ ಪೀಸ್, ಲಾಲಿಪಾಪ್. ಫಿಶ್ ಕಬಾಬ್. ಇದರ ನಂತರನೇ ಐತೆ. ಇದು ನನ್ನ ಗಂಡ, ಇದು ನಾನು, ಇದು ನಮ್ಮ ಅಣ್ಣ. ಹೆಲ್ದಿ ಫುಡ್ ತಿಂತಾ ಇದ್ದೀನಿ ಈಗ. ಇದ್ರಲ್ಲಿ ನೆಕ್ಸ್ಟ್ ಇದಿಷ್ಟ ಆಗಲ್ಲ. ಇದು ಓಕೆ. ಇದು
ನನಗೆ ಕಲ್ಮಿ ಲೆಗ್ ಪೀಸ್ ಇಷ್ಟ, ಆಯಿಲ್ ಡೀಪ್ ಫ್ರೈ ಇಷ್ಟ ಇಲ್ಲ. ಇವತ್ತು ಇಲ್ಲಿ ಆಪ್ಷನ್ ಇಲ್ಲ ಅಂದ್ರೆ ತಿಂತಾ ಇದ್ದೀನಿ. ಲೆಗ್ ಪೀಸ್ ಇಷ್ಟ ನನಗೆ, ಲಾಲಿಪಾಪ್ ಇಷ್ಟ ಇಲ್ಲ. ಫಿಶ್ ಕಬಾಬ್ ಇಷ್ಟ. ಫಿಶಲ್ಲಿ ಏನೇನು ತಿಂತೀನಿ. ಚಿಕನ್ ಕಬಾಬ್ ಈ ಥರ ಹೆಂಗಾಗ್ಬಿಟ್ಟಿದೆ ನನ್ನ ಸೆಕೆಗೆ ಎಣ್ಣೆ. ಇವಾಗ 2 ತಿಂಗಳು ಚೆನ್ನಾಗಿ ತಿನ್ಬಿಡೋಣ. ಜೂನ್ ಜುಲೈ ಆಗಸ್ಟ್ ಎಲ್ಲ ಫುಲ್ ಡಯಟ್ ಮಾಡಿಬಿಡೋಣ. ಇಷ್ಟು ದಪ್ಪ ಇರೋ ನಾನು ಇಷ್ಟು ಸಣ್ಣ ಆಗ್ಬಿಡ್ತೀನಿ ನೋಡ್ತಾ ಇರ್ತೀನಿ. ಇಟ್ಸ್ ಆಲ್ ಕಾಮನ್ ಥಿಂಗ್. ದಪ್ಪ ಆಗೋದು, ಸಣ್ಣ ಆಗೋದು ಇದೆಲ್ಲ ಕಾಮನ್, ಏನು ಮಾಡೋಕ್ಕಾಗಲ್ಲ. ಬಾಡಿ ವೇರಿಯೇಷನ್ ಆಗ್ತದೆ. ಯು ಶುಡ್ ಅಕ್ಸೆಪ್ಟ್ ಇಟ್ ಅಷ್ಟೇ. ಏನಂತಿದೆ, ಏನು ಅನ್ನೋದು ನಡಿ ತಿನ್ಕೋಣ. ಇಷ್ಟನೇ ಸಣ್ಣ ಆದ್ರೆ ಇಷ್ಟ. ಹೆಂಗಿದೆಯಾ ಹಂಗೆ ಇರವ. ನಾನೇ ದಪ್ಪ ಆಗ್ಬಿಟ್ಟಿದ್ದೀನಿ. ಗಮ್ಮಂತೈತೆ ಕಬಾಬು. ತಿಂದಾಕ್ಬಿಡೋಣ ಈಗ. ತಗೊಂಡು ಹೋಯ್ತಾ ಇದ್ದೀನಿ ಇವಾಗ. ಅದು ಮಾವಿನಕಾಯಿ, ಇದು ಕಬಾಬ್. ಕಾರ್ ಒಳಗಡೆ ಮ್ಯಾಂಗೋ, ಸ್ವೀಟ್ ಮ್ಯಾಂಗೋ ಇದೆ. ಅಯ್ಯಪ್ಪ ಗುದ್ದುಬುಟ್ಟಿ ಅಣ್ಣ, ಗುದ್ದುಬುಟ್ಟಿ ಅಣ್ಣ ಅಂದೆ. ಎಲ್ಲ ಒಂದ್ ಮೇಲೆ ಬಂದ್ಬಿಟ್ರು. ಗಮನ ಯಾರಿಗೂ ಇರಲ್ಲ. ಕಾರ್ ಹತ್ರ ಬಂದ್ವಿ. ಏನು ಮಾರಿಯಾ, ಹಿಡ್ಕೊ. ಮನೆಗೆ ಹೋಗ್ಬಿಟ್ಟು ಎಲ್ಲ ಇದು ಮಾಡ್ತೀನಿ. ಏನ್ ಮಾಡ್ಬೇಕು? ಕಬಾಬ್ ಅಂತೂ ಗಮ್ಮಂತೈತೆ ಅಲ್ವಾ? ಇಬ್ರು ಒಂದೇ ತರ ಹೇಳಿದ, ಸಕ್ಕತ್ತಾಗಿದೆ. ತೆಗೀಲಿ ಒಂದ್ ಪೀಸ್. ಗಮ್ಮ ಗಮ್ಮ. ಬೇಕಲಾ ಏಕೆ ನೋಡ್ತಾ ಇದ್ದ ಅದಕ್ಕೆ ಸುಡ್ತೈತಿ ಎಲ್ಲ ಕುಡಿದಿ ಫೋನ್. ಗಾಯ್ಸ್ ನನ್ನ ಕೈಲಂತೂ ತಡ್ಕೊಂಡಿರ ಕೈತಲ್ಲ ಮನೆಗೆ ಹೋಗಂಟ. ಇಲ್ಲೇ ಒಂದ್ ಪೀಸ್ ತಿನ್ಬಿಡ್ತೀನಿ ಮಿಕ್ಕಿದ. ಅಯ್ಯಪ್ಪ ಎಣ್ಣೆ ನೋಡಲಿ ಅಮ್ಮ. ಟಿಶ್ಯೂಗೆ ಹಾಕ್ಬಿಟ್ಟು ಟಿಶ್ಯೂಲಿ ಇದ್ ಮಾಡ್ಬೇಕು. ಸಿಕ್ಕಾಪಟ್ಟೆ ಆಯಿಲ್ ಐತೆ. ಟಿಶ್ಯೂನು ಇಟ್ಟಿದ್ದೀನಿ ತಗೋ. ಒಟ್ನಲ್ಲಿ ತಿನ್ಬಿಡ್ಬೇಕು ನನಗೆ ಫಸ್ಟ್. ಎಲ್ಲ ಮರ್ಸ್ಕೊಡು ಟಿಶ್ಯೂಗೆ ಹಾಕ್ಬಿಟ್ಟು ಅಂತ. ಅದಕ್ಕೆ ನನಗೆ ಆಯಿಲ್ ಡೀಪ್ ಫ್ರೈ ಇಷ್ಟ ಆಗಲ್ಲ. ನೋಡು ಎಷ್ಟು ಆಯಿಲ್. ಅಯ್ಯೋ ದೇವ್ರೇ, ಗಾಡ್, ಅಯ್ಯಪ್ಪ. ಹಿಂಗ್ ತಿಂತೀಯಕಂದ ನೀನು ಬಾಯಲ್ಲಿ. ಮನೆಗೆ ಹೋಗ್ಬಿಟ್ಟು ನೀಟಾಗಿ ಟಿಶ್ಯೂಲು ವೈಪ್ ಈ ಕೋಡ ಸಾಕು. ಟಿಶ್ಯೂನಿ ಅಂಟ್ಕತ್ತಾದಲ್ಲಿ ತಿನ್ಬಿಡ್ತೀನಿ ಕಣಪ್ಪ. ನಂಕಲ್ ತಡ್ಕೊಳಕ್ ಆಯ್ತಲ್ಲ. ಸುಟ್ಟೋಯ್ತಾ ಅದೇ. ನಂಗೆ ತಿನ್ಸಲ್ವಾ? ತಿನ್ಸೆ. ನಂಗೆ ಸಾಲ್ತಲ್ಲ ಇಲ್ಲಿ. ನಾನು ತಿನ್ಬಿಡ್ತೀನಿ ಫಸ್ಟ್, ಆಮೇಲೆ ನಿಂಗೆ ಕೊಟ್ಟನು. ಹುಷಾರ್ ಕಣೋ. ಕಟ್ಟಿಟ್ಟೆ ಮನೆಗೆ ಹೋಗ್ಬಿಟ್ಟು ನೀಟಾಗಿ ಎಲ್ಲ ಮನೆಗೆ ಹೋಗ್ಬಿಟ್ಟು ಚೆನ್ನಾಗಿ ಆಯಿಲ್ ಎಲ್ಲ ಇದು ಮಾಡ್ಬಿಡ್ತೀನಿ ನಾನು. ಸೀಸನಲ್ ಫ್ರೂಟ್ಸ್ನ ಬಿಡೋಕ್ಕಾಗತ್ತಾ? ಹಾಗಾಗಿ ಮ್ಯಾಂಗೋ ತಗೊಂಡಾದ್ಮೇಲೆ ವಾಟರ್ ಮೆಲನ್ ಡೆಫಿನೆಟ್ಲಿ ತೊಗೋಬೇಕು. ಯಾಕಂದರೆ ಇವಾಗಂತೂ ಸಿಕ್ಕಾಬಟ್ಟೆ ಬಿಸಿಲಿದೆ. ಸೊ ಕಲ್ಲಂಗಡಿ ಹಣ್ಣು ತಿಂದರೆ ತುಂಬ ಬಾಡಿಗೆ ಕೋಲ್ಡ್ ಅನಿಸುತ್ತೆ, ಕೂಲ್ ಅನಿಸುತ್ತೆ. ಸೊ ಹಾಗಾಗಿ ಕಲ್ಲಂಗಡಿ ಹಣ್ಣು ತಗೋತಾ ಇದ್ದೆ. ನನಗೆ ಆ ಸೈಡ್ ಒಂದು ಗ್ರೀನ್ ಕಲರ್ ಇದೆ ನೋಡಿ, ಅದಿಷ್ಟ ಆಗಲ್ಲ ಕಲ್ಲಂಗಡಿ ಹಣ್ಣು. ಇದು ತುಂಬ ಇಷ್ಟ ಆಗುತ್ತೆ, ಅದಕ್ಕೆ ತಗೊಂಡೆ. ಇದೆ ನಮ್ಮೂರ ಜಾತ್ರೆ ನಡೀತಾ ಇದೆ. ಅಲ್ಲ ಜಾತ್ರೆ ಅಲ್ಲ, ಸಾರಿ, ಟೆಂಪಲ್ ಓಪನಿಂಗ್ ನಡೀತಾ ಇದೆ. ನಾನು ಇಳಿದು ಬಿಡ್ತೀನಿ ಕಂದ. ಇಳಿತೀನಿ, ಇಳಿಬೇಕು. ಇಲ್ಲಿ ಏನೇನು ತಂದ್ರಿ ಗೊತ್ತಾ? ಏನಪ್ಪ, ಒಂದು ನಿಮಿಷ ಬಂದೆ. ಇದು ಮ್ಯಾಂಗೋ ಕಾಯಿ, ಇದು ಮಾವಿನ ಹಣ್ಣು, ಇದು ಕಬಾಬ್, ಇದು ವಾಟರ್ ಮೆಲೂನ್ ಇಷ್ಟು ತಗೊಂಡ್ಬಂದ್ವಿ. ಒಳ್ಳೆ ಚಿಲ್ಲಿ ಚಿಕನ್ನು. ಚಿಲ್ಲಿ ಚಿಕನ್ ಅಲ್ಲ, ಅದು ಚಿಕನ್ ಫ್ರೈ. ಆಮೇಲೆ ಚಿಕನ್ ಸಾಂಬಾರು ಆ್ಯಸ್ ಯೂಶುವಲ್. ಆಫ್ಟರ್ನೂನ್ ಫುಡ್ಡು ಸಾಂಬಾರ್, ನಿಂಬೆಹಣ್ಣು.
ನೋಡ್ತಾ ಇದ್ವಿ. ಅಯ್ಯೋ ಅಭಿಷೇಕ್ ಚೆನ್ನಾಗಿ ಕ್ಯಾನ್ಸಲ್. ಹೌದಾ